ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಆಕಾಶ್ ಸಮೂಹ ಸಂಸ್ಥೆ ಶಾಲೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು. ಯೋಗ ಅಭ್ಯಾಸದ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಾಲೆ ವಿದ್ಯಾರ್ಥಿಗಳು, ಆಕಾಶ್ ಮೆಡಿಕಲ್ ಕಾಲೇಜಿನ ಉಪನ್ಯಾಸಕರು, ಡಾಕ್ಟರ್ಗಳು, ಸಂಸ್ಥೆಯ ವ್ಯವಸ್ಥಾಪಕರುಗಳು ಯೋಗಾಭ್ಯಾಸ ಮಾಡಿದರು. ಈ ಸಂದರ್ಭದಲ್ಲಿ ಆಕಾಶ್ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮುನಿರಾಜ್, ಉಪಾಧ್ಯಕ್ಷರಾದ ಅಮರ್ ಗೌಡ, ಮೆಡಿಕಲ್ ಕಾಲೇಜ್ ಸೂಪರ್ಡೆಂಟ್ ಡಾಕ್ಟರ್ ಬ್ರಿಜೇಶ್, ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗ ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. 3, 4, 5. Exhale and drop down. Now I want you to slowly turn on. ಸ್ಟ್ರೆಸ್ ಓದಬೇಕಾದ್ರೆ ತುಂಬ ಸ್ಟ್ರೆಸ್ ಆಂಗ್ಸೈಟಿ ಎಲ್ಲ ಆಗುತ್ತೆ. ಆಗ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸು ಆಂಗ್ಸೈಟಿ ಲೆವೆಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿದವ್ರಿಗೆ ಕಾನ್ಸಂಟ್ರೇಷನ್ಗೂ ತುಂಬ ಒಳ್ಳೆಯದಾಗುತ್ತೆ. ಒಬ್ಬೊಬ್ಬ ಮಕ್ಕಳಿಗೆ ಫೋಕಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಆದರೆ ಯೋಗ ಪ್ರಾಕ್ಟೀಸ್ ಡೈಲಿ ಮಾಡ್ತಾ ಇದ್ದರೆ ಅವ್ರಿಗೆ ಡೆಫಿನೆಟ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸಂಸ್ಥೆಗಳು ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಿರುವಂತಹ ಈ ವಿಶ್ವ ಯೋಗ ದಿನಾಚರಣೆ 2026ರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಸಂದೇಶ ಏನಂದರೆ ಆರೋಗ್ಯ ವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆ ಮತ್ತು ವಿಶ್ವಶಾಂತಿಗೋಸ್ಕರ. ಇದರಲ್ಲಿ ನಮ್ಮ ಆಕಾಶ್ ಸಮೂಹ ಸಂಸ್ಥೆಯು ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೇವೆ. ಇದರಿಂದ ಏನಂದರೆ ನಮ್ಮ ಆರೋಗ್ಯ, ಮನಸ್ಸು ಹಾಗೂ ವಯಸ್ಸು ಇದು ಮೂರು ಹೆಚ್ಚಿಗೆಗೊಳಿಸಿ ಮುಂದೆ ನಮ್ಮ ಎಲ್ಲ ಜನರು ಅತ್ಯಂತ ಆರೋಗ್ಯದಿಂದ, ಸಂತೋಷದಿಂದ, ವಯಸ್ಸಿನಿಂದ ಇರಬೇಕಾಗಿ ನಾವು ಒಂದು ಸಂದೇಶವನ್ನು ಇದರ ಮೂಲಕ ಕೊಟ್ಟು, ಹಾಗೂ ಇದರ ಮೂಲಕ ಪ್ರತಿಯೊಂದು ಯುವ ಪೀಳಿಗೆಯು ಹಾಗೂ ಯುವಕರು, ವೃದ್ಧರು ಎಲ್ಲರೂ ನಮ್ಮ ಈ ಪರಿಸರವನ್ನು ಸಂರಕ್ಷಿಸಿ ವಿಶ್ವಶಾಂತಿಗೋಸ್ಕರ ಕೈ ಜೋಡಿಸಬೇಕಾಗುವ ಒಂದು ಸಂದೇಶ